ರಾಜ್ಯದಲ್ಲಿ ಮಸೀದಿ ಮೈಕ್ ವಿರುದ್ಧ ಸಂಗ್ರಾಮ ಸ್ಫೋಟಗೊಳ್ಳುತ್ತಾ ಸರ್ಕಾರದ ವಿರುದ್ಧ ಮುತಾಲಿಕ್ ಗುಡುಗಿದ್ದು ಹೇಗೆ? ಮಂಡ್ಯದಲ್ಲಿ ಮಸೀದಿ ವರ್ಸಸ್ ಸಮರ ತಾರಕಕ್ಕೇರುತ್ತಾ? ಇದೆಲ್ಲವನ್ನ ನೋಡೋಣ ಧರ್ಮದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ ಮಸೀದಿ ಮೇಲಿನ ಮೈಕ್ ಸಮರ ತಾರಕಕ್ಕೇರಿದೆ. ಮೊದಲ ಸುತ್ತಿನ ಹೋರಾಟದ ಬಳಿಕ ಇದೀಗ ಎರಡನೇ ಸುತ್ತಿನ ಹೋರಾಟಕ್ಕೆ ಹಿಂದೂ ಪರ ಸಂಘಟನೆಗಳು ಮುಂದಾಗಿವೆ. ಧ್ವನಿವರ್ಧಕ ವಿರುದ್ಧ ಹೋರಾಟಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಣಕಹಳೆ ಮೊಳಗಿಸಿದ್ದಾರೆ. ಮಸೀದಿ ಮೇಲಿನ ಮೈಕ್ ವಿರುದ್ಧ ಸಮರ ಜೋರಾಗಿದ್ದು ರಾಜ್ಯದಲ್ಲಿ ಲೌಡ್ ಸ್ಪೀಕರ್ ಲಡಾಯಿ ಮತ್ತೊಂದು ಹಂತ ತಲುಪುವುದು ಫಿಕ್ಸ್ ಆಗಿದೆ. ಮಸೀದಿ ಮೇಲಿನ ಲೌಡ್ ಸ್ಪೀಕರ್ ವಿಚಾರ ಮತ್ತೆ ಸ್ಫೋಟಗೊಳ್ಳಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಗುಡುಗಿದ್ರು. ರಾಜ್ಯ ಸರ್ಕಾರ ನೀಡಿರುವ ಗಡುವು ಮುಗಿದಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನೀಡಿದ 15 ದಿನಗಳ ಗಡುವು ಕೂಡ ಮುಗಿದಿದೆ. ರಾಜ್ಯದಲ್ಲಿ ಇನ್ನೂ ಹಳೆ ಲೌಡ್ ಸ್ಪೀಕರ್ ಕೆಳಗಿಳಿಸಿಲ್ಲ, ಹೊಸ ಮೈಕ್ಗೆ ಅನುಮತಿ ಪಡೆದಿಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಪಾಲಿಸುತ್ತಿಲ್ಲ ಅಂತ ಮುತಾಲಿಕ್ ಗುಡುಗಿದ್ರು. ಯಾವುದೇ ರೀತಿಯ ಪಾಲನೆ ಆಗಿಲ್ಲ. ರಾಜ್ಯ ಸರ್ಕಾರ ಹೊರಡಿಸಿದ್ದ ಧ್ವನಿವರ್ಧಕ ಆದೇಶ ಎಲ್ಲೂ ಜಾರಿಯಾಗಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೂನ್ 8ರಂದು ಬಿಜೆಪಿ ಶಾಸಕರ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡ್ತೇವೆ, ನಮ್ಮ ಹೋರಾಟಕ್ಕೆ 10ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಬೆಂಬಲ ನೀಡಿವೆ. ಹೀಗಾಗಿ ಜೂನ್ 8ನೇ ತಾರೀಖು ಬಿಜೆಪಿ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಹೇಳಿದ್ದಾರೆ. ನಿರ್ಧಾರವನ್ನ ಮಾಡಿದ್ದೇನೆ. ನಿಮ್ಗೆ ತಾಕತ್ ಕೂಡ ಇಲ್ಲ, ಧಮ್ ಕೂಡ ಇಲ್ಲವೆಂದು ಬೊಮ್ಮಾಯಿ ಸರ್ಕಾರವನ್ನ ಶ್ರೀರಾಮ ಸೇನೆ ಮುಖ್ಯಸ್ಥ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಸೀದಿ ಮೇಲೆ ಲೌಡ್ ಸ್ಪೀಕರ್ ಅಳವಡಿಸುವುದರ ಕುರಿತು ಮಾತನಾಡಿದವರು, ನೀವು ಗೆದ್ದಿದ್ದು ಹಿಂದುತ್ವದಿಂದ, ಆದ್ರೂ ಯಾಕೆ ಸುಮ್ಮನಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೆ ತಾಕತ್ತು ಇಲ್ಲ, ಧಮ್ ಕೂಡ ಇಲ್ಲ, ಬಿಜೆಪಿಯವರನ್ನೆಲ್ಲ ನಾವು ಬಟಾಬಯಲು ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಗೆಲ್ಲಿಸಬೇಡಿ ಅಂತ ಹೇಳ್ತೇವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸದವರಿಗೆ ಗುಂಡು ಹೊಡಿತೀನಿ ಎಂದು ಪ್ರಮೋದ್ ಮುತಾಲಿಕ್ ಬೆಂಕಿಯನ್ನೇ ಉಗುಳಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಮುತಾಲಿಕ್, ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಸರ್ಕಾರ ಕ್ಯಾರೆ ಎಂತಿಲ್ಲ, ನಾನ್ ಸುಮ್ನೆ ಬಿಡೋದಿಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಡಿ, 24 ಗಂಟೆಗಳ ಒಳಗೆ ನಾನು ಮಾಡಿ ತೋರಿಸ್ತೇನೆ ಅಂತ ಪ್ರಮೋದ್ ಮುತಾಲಿಕ್ ಸರ್ಕಾರಕ್ಕೆ ಓಪನ್ ಸವಾಲು ಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಮುತಾಲಿಕ್ ಸಿಡಿಗುಂಡು ಸಿಡಿಸಿದ್ರೆ, ಇತ್ತ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಶಬ್ದ ಮಾಲಿನ್ಯ, ಮೈಕ್ ಹಾವಳಿ ಇನ್ನೂ ಹಲವೆಡೆ ನಿಂತಿಲ್ಲ. ಸರ್ಕಾರದ ನೋಟಿಸ್ ಬಳಿಕವೂ ರಾಜಾರೋಷವಾಗಿ ಶಬ್ದ ಮಾಲಿನ್ಯವನ್ನ ಮುಂದುವರೆಸಿದ್ದಾರೆ. ತಕ್ಷಣ ಎಲ್ಲ ಶಾಸಕರು ಸರ್ಕಾರದ ಆದೇಶವನ್ನ ಪಾಲಿಸಲು ಸೂಚನೆ ಹೊರಡಿಸಿ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸುವಂತೆ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಒಂದು ಕಡೆ ಮೈಕ್ ಸಮರ ಎರಡನೇ ಹೋರಾಟಕ್ಕೆ ಅಣಿಗೊಳ್ತಿದ್ರೆ, ಇನ್ನೊಂದು ಕಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಮತ್ತೆ ಸದ್ದು ಮಾಡಿದೆ. ಮಂಡ್ಯದಲ್ಲಿ ಮಂದಿರ ವರ್ಸಸ್ ಮಸೀದಿ ಸಂಗ್ರಾಮ ಮತ್ತೆ ಆರಂಭವಾಗ್ತಿದೆ. ಮಸೀದಿ ವಿರುದ್ಧದ ಸಮರ ಇನ್ನಷ್ಟು ತೀವ್ರಗೊಳ್ಳಲಿದೆ. ಈ ಬಗ್ಗೆ ಹಿಂದೂ ಪರ ಸಂಘಟನೆಗಳು ಮಾಹಿತಿ ನೀಡಿದ್ದು, ಶ್ರೀರಂಗಪಟ್ಟಣದಲ್ಲಿ ಮಹಾ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಅಲ್ಲದೆ ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಮುನ್ನೆಲೆಗೆ ಬಂದಿದ್ದು, ಜೂನ್ 4ರಂದು ಆಂಜನೇಯ ಸ್ವಾಮಿ ಮಂದಿರ ಚಲೋ ರ್ಯಾಲಿಗೆ ಹಿಂದೂ ಪರ ಸಂಘಟನೆಗಳು ಕರೆ ನೀಡಿವೆ. ಇತ್ತ ರ್ಯಾಲಿಗೆ ಹಿಂದೂ ಸಂಘಟನೆಗಳು ಕರೆ ನೀಡುತ್ತಿದ್ದಂತೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಯಾಗಲಿದೆ. ನಾಳೆ ಸಂಜೆ 6 ಗಂಟೆಯಿಂದ ಸೆಕ್ಷನ್ 144 ಜಾರಿಯಾಗಲಿದ್ದು, ಜೂನ್ 5ರ ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಮುಂದುವರಿಯಲಿದೆ. ಇನ್ನು ರ್ಯಾಲಿ ವೇಳೆ ಮೆರವಣಿಗೆ, ಪ್ರತಿಭಟನೆ, ರಥಯಾತ್ರೆ ನಡೆಸದಂತೆ ನಿರ್ಬಂಧ ವಿಧಿಸಲಾಗಿದೆ. ಜೂನ್ 4ರಂದು ನಡೆಯಲಿರೋ ಶ್ರೀರಂಗಪಟ್ಟಣ ಚಲೋಗೆ ನಮ್ಮ ಬೆಂಬಲವಿದೆ ಅಂತ ಹುಬ್ಬಳ್ಳಿಯಲ್ಲಿ ಮುತಾಲಿಕ್ ಹೇಳಿದ್ದಾರೆ. ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಕರೆ ನೀಡಿರೋ ಹೋರಾಟಕ್ಕೆ ಬೆಂಬಲ ನೀಡಿದ್ದೇನೆ. ಜ್ಞಾನವಾಪಿ ಮಸೀದಿ ತರ ಸರ್ವೆ ಆಗಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ. ಕೋರ್ಟ್ ಏನ್ ಹೇಳುತ್ತೆ ನೋಡೋಣ, ಮೂಲ ಆಂಜನೇಯ ದೇವಸ್ಥಾನ ಚಲೋ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ TV9ಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ರು. ನಾವು ಕೂಡ ಅದರಲ್ಲಿ ಭಾಗವಹಿಸ್ತೀವಿ. ರಾಜ್ಯಸಭೆ ಚುನಾವಣೆ ಕಣ ರಣರೋಚಕ ಟ್ವಿಸ್ಟ್ ಪಡೆದಿದ್ದು ಹೇಗೆ? ಸೋನಿಯಾ ಜೊತೆ ಸಂಧಾನ ಸೂತ್ರ ಮುಂದಿಟ್ರ ದಳಪತಿ. ವಿದೇಶದಲ್ಲಿ ಇದ್ದುಕೊಂಡೇ ಎಚ್ಡಿಕೆ ಮಾಡಿರೋ ಪ್ಲಾನ್ ಏನು? ಇದೆಲ್ಲವನ್ನ ನೋಡೋಣ ರಾಜ್ಯಸಭೆ ರಣಕಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯಸಭೆ ಚುನಾವಣೆ ಅಖಾಡ ಕ್ಷಣಕ್ಕೊಂದು ನಿಮಿಷಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ರಾಜ್ಯಸಭೆಯ 4ನೇ ಸ್ಥಾನಕ್ಕೆ 3 ಪಕ್ಷಗಳ ಪೈಪೋಟಿ ಜೋರಾಗಿದೆ. ಸಂಧಾನ ಸಂಗ್ರಾಮ ರಾಜಕೀಯದಲ್ಲಿ 108 ಆಟ ನಡೀತಾ ಇದೆ. ಮಾತು ಕೊಟ್ಟಿದ್ದು ಯಾರು, ಮಾತು ತಪ್ಪಿದ್ದು ಯಾರು ಅನ್ನೋ ಪ್ರಶ್ನೆ ಸುಳಿದಾಡುತ್ತಿದೆ. ಚುನಾವಣೆ ಅಖಾಡದಲ್ಲಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿರುವ ಸಿದ್ದರಾಮಯ್ಯ ಹೊಸ ದಾಳ ಉರುಳಿಸಿದ್ದಾರೆ. ಹೀಗಾಗಿ ತೆನೆ ಪಡೆ ಸಂಧಾನದ ಮಂತ್ರ ಪಠಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಮೇಲ್ಮನೆ ಎಲೆಕ್ಷನ್ ಗೆಲ್ಲುವುದಕ್ಕೆ 3 ಪಕ್ಷಗಳ ಸಮರಾಭ್ಯಾಸ ಜೋರಾಗಿದೆ. ಸಿದ್ದರಾಮಯ್ಯ ಹೂಡಿರೋ ದಾಳದಿಂದಾಗಿ ಜೆಡಿಎಸ್ ಇಕ್ಕಟ್ಟಿನಲ್ಲಿ ಸಿಲುಕಿ ಒದ್ದಾಡುತ್ತಿದೆ. ಕಾಂಗ್ರೆಸ್ ಬೆಂಬಲ ಪಡೆಯೋಕೆ ದಳಪತಿಗಳು ನಾನಾ ಸರ್ಕಸ್ ಮಾಡುತ್ತಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಸಲ್ಲಿಸಿರುವ ನಾಮಿನೇಷನ್ ಹಿಂಪಡೆಯೋಕೆ ನಾಳೆಯೇ ಕಡೆಯ ದಿನ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ರ ನಾಮಪತ್ರ ವಾಪಸ್ ಪಡಿತಾರಾ ಇಲ್ಲವಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿದೆ. ಕುಮಾರಸ್ವಾಮಿ ಅಷ್ಟೆಲ್ಲ ಟ್ವೀಟ್ ಪ್ರಹಾರ ನಡೆಸಿದ ಮೇಲೆ ಸಿದ್ದರಾಮಯ್ಯ ತಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂಬ ವಿಶ್ವಾಸ ಜೆಡಿಎಸ್ ನಾಯಕರಿಗೆ ಇದ್ದಂತೆ ಕಾಣ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ನ ನಡೆ ಏನು ಅನ್ನೋದು ಸಸ್ಪೆನ್ಸ್ ಆಗಿದೆ. ರಾಜ್ಯಸಭೆ ಚುನಾವಣಾ ರಣಕಣ ರಂಗೇರಿದೆ. ವಿದೇಶದಿಂದಲೇ ಕಾಂಗ್ರೆಸ್ ಜೊತೆ ಸಂಧಾನಕ್ಕೆ ಎಚ್ಡಿಕೆ ತಂತ್ರವನ್ನ ಹೆಣೆದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಫಾರಿನ್ ಟೂರ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈ ಬಗ್ಗೆ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಈಗಾಗಲೇ ಮಾತುಕತೆಯನ್ನೂ ನಡೆಸಿದ್ದಾರಂತೆ. ಸೋನಿಯಾ ಗಾಂಧಿ ಜೊತೆ ಮಾತುಕತೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಮತ್ತೊಮ್ಮೆ ಸೋನಿಯಾ ಗಾಂಧಿಯವರ ಜೊತೆ ಚರ್ಚಿಸಿ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಲು ಸ್ಕೆಚ್ ಹಾಕಲು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಜೆಡಿಎಸ್ನ ಅಭ್ಯರ್ಥಿ ಬೆಂಬಲಿಸುವ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿಗೆ ಸೋನಿಯಾ ಗಾಂಧಿ ಹಲವು ಷರತ್ತುಗಳನ್ನು ಹಾಕಿದ್ರಂತೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಭ್ಯರ್ಥಿಯಾಗಿರಬಾರದು ಅಂತ ಸೋನಿಯಾ ಗಾಂಧಿ ಹಾಕಿದ್ದ ಮೊದಲ ಷರತ್ತಾಗಿತ್ತು. ಇನ್ನು ಅಭ್ಯರ್ಥಿ ಯಾವುದೇ ಪಕ್ಷದವರಾಗಿರಬಾರದು ಎಂದು ಕಂಡೀಷನ್ ಹಾಕಿದ್ರಂತೆ. ಇನ್ನು ಅಲ್ಪಸಂಖ್ಯಾತ ಅಭ್ಯರ್ಥಿಯಾಗಿದ್ದರೆ ಮಾತ್ರ ಬೆಂಬಲಿಸುವುದಾಗಿ ಸೋನಿಯಾ ತಿಳಿಸಿದ್ರಂತೆ. ಇನ್ನು ಸಿಎಂ ಇಬ್ರಾಹಿಂ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೂ ಸಪೋರ್ಟ್ ಮಾಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಎನ್ನಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜೊತೆ ಚರ್ಚೆ ಬಳಿಕ ದಳಪತಿಗಳು ನಿಲುವು ಬದಲಿಸಿದ್ರು ಅನ್ನೋ ಮಾತು ಕೇಳಿ ಬರ್ತಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಬೆಂಬಲಿಸಲು ಕಾಂಗ್ರೆಸ್ ಹಾಕಿದ್ದ ಕಂಡೀಷನ್ಸ್ ಬಿಟ್ಟು ಪಕ್ಷದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಜೆಡಿಎಸ್ ನಾಯಕರು ಕಣಕ್ಕಿಳಿಸಿದ್ದಾರೆ. ಈ ಕಾರಣಕ್ಕೆ ಕಾಂಗ್ರೆಸ್ನಿಂದ ಪ್ಲಾನ್ ಚೇಂಜ್ ಆಗಿದ್ದು ಮನ್ಸೂರ್ ಅಲಿ ಖಾನ್ರನ್ನ ಕಣಕ್ಕಿಳಿಸಿ ಸಿದ್ದರಾಮಯ್ಯ ಹೊಸ ದಾಳ ಉರುಳಿಸಿದ್ರು. ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಉರುಳಿಸಿರೋ ದಾಳಕ್ಕೆ ಜೆಡಿಎಸ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಪ್ಲಾನ್ಗೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಿದೆ. ಕೆಲ ಹಿರಿಯ ನಾಯಕರು ಸಿದ್ದರಾಮಯ್ಯ ಮೇಲೆ ಅಸಮಾಧಾನಗೊಂಡಿದ್ದಾರಂತೆ. ಆತುರದ ನಿರ್ಧಾರದಿಂದ ಬಿಜೆಪಿಗೆ ಅನುಕೂಲ ಮಾಡಿದಂತಾಗುತ್ತೆ, ತರಾತುರಿ ನಿರ್ಧಾರದಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಿದೆ ಎಂದು ಚರ್ಚಿಸಿದ್ದಾರಂತೆ. ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಿಸಿದ್ರೆ ಬಿಜೆಪಿಯನ್ನ ಕಟ್ಟಿಹಾಕಬಹುದಾಗಿತ್ತು. ಬಿಜೆಪಿಗೆ ಸುಲಭವಾಗಿ 1 ರಾಜ್ಯಸಭಾ ಸೀಟ್ ನೀಡಿದಂತಾಗಿದೆ ಅಂತ ಸಿದ್ದರಾಮಯ್ಯ ನಡೆಗೆ ಹಿರಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಕುಪೇಂದ್ರ ರೆಡ್ಡಿ ಗೆಲುವಿಗೆ ಸರ್ಕಸ್ ಮಾಡ್ತಾ ಇರುವ ಜೆಡಿಎಸ್ಗೆ ಕ್ರಾಸ್ ವೋಟಿಂಗ್ನ ಆತಂಕ ಕಾಡುತ್ತಿದೆ. ಹೀಗಾಗಿ ವಿದೇಶದಿಂದ ಬಂದ ಬಳಿಕ ಅಸಮಾಧಾನಿತ ಶಾಸಕರು ಸೇರಿದಂತೆ ಎಲ್ಲಾ ಶಾಸಕರ ಜೊತೆಗೆ ಮಾಜಿ ಸಿಎಂ ಎಚ್ಡಿಕೆ ಚರ್ಚೆ ಮಾಡಲಿದ್ದಾರೆ. ಈ ಮೂಲಕ 32 ಸೀಟ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡಲಾಗ್ತಿದೆ. ಸಿದ್ದರಾಮಯ್ಯ ಲೆಕ್ಕಾಚಾರ ಬುಡಮೇಲು ಮಾಡಲು ಎಚ್ಡಿಕೆ ಪ್ಲಾನ್ ಮಾಡಿದ್ದು ವಿದೇಶದಲ್ಲಿದ್ದುಕೊಂಡೇ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಹೀಗಾಗಿ ದಳಪತಿಗಳ ಮುಂದಿನ ಪ್ಲಾನ್ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಬಗ್ಗೆ ಕುಮಾರಸ್ವಾಮಿ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜಕೀಯದಲ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಇವರು ಬಿಜೆಪಿಗೆ ಯಾವ ರೀತಿ ಸಹಾಯ ಮಾಡಿದ್ರು ಗೊತ್ತು. ಕಾಯ್ದೆಗಳ ವಿಚಾರಕ್ಕೆ ಬಿಜೆಪಿಯವರಿಗೆ ಜೆಡಿಎಸ್ ಬೆಂಬಲಿಸಿದೆ. ಕಳೆದ ಬಾರಿ ನಾವು ಅವರಿಗೆ ಬಹಳ ಸಪೋರ್ಟ್ ಮಾಡಿದ್ದೇವೆ. ಜಾತ್ಯತೀತ ನಿಲುವಿನಲ್ಲಿ ಜೆಡಿಎಸ್ ನಮಗೆ ಬೆಂಬಲ ನೀಡಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಒತ್ತಾಯಿಸಿದ್ರು. ರಾಜ್ಯಸಭೆ ಚುನಾವಣೆಯಲ್ಲೂ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆಗೆ ಆಪರೇಷನ್ ಕಮಲದ ಆತಂಕ ಕಾಡುತ್ತಿದೆಯಂತೆ. ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಉದಯಪುರದ ರೆಸಾರ್ಟ್ ಒಂದರಲ್ಲಿ 40 ರೂಂ ಬುಕಿಂಗ್ ಆಗಿದ್ದು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಖರೀದಿಸುವ ಭಯದಲ್ಲಿ ರಾಜಸ್ಥಾನ ಕಾಂಗ್ರೆಸ್ ಪಡೆ ಇದೆಯಂತೆ.
ಸಚಿವ ಬಿಸಿ ನಾಗೇಶ್ ಮನೆಗೆ ಮುತ್ತಿಗೆ ರಹಸ್ಯ ಕಾಂಗ್ರೆಸ್ಗೆ ಮೊದಲೇ ಗೊತ್ತಿತ್ತ? ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೆಂಡ ಕಾರಿದ್ದು ಹೇಗೆ? ಬಾವಿಗೆ ಬಿದ್ದ ಚಿರತೆ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಬಿಸಿ ನಾಗೇಶ್ ನಿವಾಸಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕೋ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಮೊದಲೇ ಗೊತ್ತಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ತಿಪಟೂರಿನ ಸಚಿವರ ನಿವಾಸದ ಮೇಲೆ ದಾಳಿ ಮಾಡಿದ ಬಳಿಕ ಎನ್ಎಸ್ಯುಐ ಕಾರ್ಯಕರ್ತರು ಕೈ ಮುಖಂಡ ಸುರೇಶ್ರನ್ನ ಭೇಟಿ ಮಾಡಿದ್ರು. ತಿಪಟೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್ ಜೊತೆ ಚರ್ಚೆ ನಡೆಸಿದ್ರು. ಎನ್ಎಸ್ಯುಐ ಕಾರ್ಯಕರ್ತರ ಜೊತೆ ಸುರೇಶ್ ನಿಂತಿರೋ ವಿಡಿಯೋ ಅನುಮಾನಕ್ಕೆ ಕಾರಣವಾಗಿದೆ. ಕಾರ್ಯಕರ್ತರನ್ನ ಸಚಿವರ ಮನೆ ಬಳಿ ಕಳಿಸಿ ಅವರಿಗೆ ಬೆಂಬಲವಾಗಿ ಕಾಂಗ್ರೆಸ್ ಮುಖಂಡ ಸುರೇಶ್ ಬ್ಯಾಟಿಂಗ್ ಮಾಡಿದ್ರ ಅನ್ನೋ ಶಂಕೆ ಮೂಡಿದೆ. ಶಿಕ್ಷಣ ಸಚಿವ ನಾಗೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಎನ್ಎಸ್ಯುಐ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ತಿಪಟೂರು ಪಟ್ಟಣ ಠಾಣೆಯ ಪೊಲೀಸರು ಈವರೆಗೆ 22 ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾಸನ, ದಾವಣಗೆರೆ, ಬೆಂಗಳೂರು, ತುಮಕೂರಿನಿಂದ ಬಂದಿದ್ದ ಎನ್ಎಸ್ಯುಐ ಕಾರ್ಯಕರ್ತರು ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಸದ್ಯ ಈ ಬಗ್ಗೆ ಪೊಲೀಸರು ಸಂಪೂರ್ಣ ತನಿಖೆ ನಡೆಸುತ್ತಿದ್ದಾರೆ. ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಬಿಜೆಪಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಗೆಲ್ಲೋಕೆ ಹಿಂದೂ ಜಾತಿ ಬೇಕು, ಚುನಾವಣೆಯಲ್ಲಿ ಗೆದ್ದ ಬಳಿಕ ಬೇರೆ ಜಾತಿ ಓಲೈಕೆ ಮಾಡ್ತಾರೆ ಅಂತ ಸಿಟಿ ರವಿ ಗುಡುಗಿದ್ರು. ನನ್ನ ಮುಂದಿನ ಜನ್ಮ ಅಂತ ಇದ್ರೆ ಆ ಜಾತಿಗೆಲ್ಲೇ ಹುಟ್ಟುತ್ತೇನೆ ಎಂದು ಎಚ್ಡಿಕೆ ರಾಜಕಾರಣ ಮಾಡ್ತಾರೆ. ಮರುಜನ್ಮ ಅನ್ನುವಂಥದ್ದು ಆ ಜಾತಿಯಲ್ಲಿ ಇಲ್ಲ. ಇಂಥ ಓಲೈಕೆ ರಾಜಕಾರಣವನ್ನ ಬಿಡಬೇಕು ಅಂತ ಶಾಸಕ ಸಿಟಿ ರವಿ ಪರೋಕ್ಷವಾಗಿ ಎಚ್ಡಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ಮಂಗಳೂರು ವಿವಿ ಘಟಕದ ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರಿಗೆ ತರಗತಿ ಪ್ರವೇಶ ನಿರಾಕರಿಸಲಾಗಿದೆ. ನಿರ್ಬಂಧದ ಮಧ್ಯೆಯೂ ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಹೀಗಾಗಿ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಅನುಸೂಯ ರೈ ಕ್ಲಾಸ್ ಒಳಗೆ ಹೋಗುವುದಕ್ಕೆ ಅನುಮತಿ ಕೊಡಲಿಲ್ಲ. ಆಗ ವಿದ್ಯಾರ್ಥಿನಿಯರು ಕಾಲೇಜಿನ ಗ್ರಂಥಾಲಯ ಬಳಿ ಹೋಗಿ ಕೂರುವಂತಾಗಿತ್ತು. ಸೋಮವಾರದಂದು ಡಿಸಿ ಜೊತೆ ನಡೆದ ಸಭೆ ಬಳಿಕ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಂದಿರಲಿಲ್ಲ. ಇಂದು ಹಿಜಾಬ್ ಧರಿಸಿ ಕಾಲೇಜಿಗೆ ಆಗಮಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ತಹಶೀಲ್ದಾರ್ ಆಹಾರ ನಿರೀಕ್ಷಕ ಜಂಟಿಯಾಗಿ ದಾಳಿ ಮಾಡಿ 14 ಕ್ವಿಂಟಾಲ್ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಲಾರಿಗೆ ಅಕ್ರಮವಾಗಿ ಅಕ್ಕಿಯನ್ನ ತುಂಬಿಸುವಾಗ ರೇಡ್ ಮಾಡಿದ ಅಧಿಕಾರಿಗಳ ತಂಡ ಅಕ್ಕಿಯನ್ನ ವಶಕ್ಕೆ ಪಡೆದಿದೆ. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ.